ಇವತ್ತು ನಾನು ಕ್ರಿಯೇಟ್ ಮಾಡಿದ್ದೀನಿ ಸ್ಕ್ವಿಡ್ ಗೇಮಲ್ಲಿರುವಂತಹ ಪ್ರತಿಯೊಂದು ಗೇಮನ್ನು ಆಟಾಡಿಸ್ತಾ ಇದ್ದೀನಿ. ಇಲ್ಲಿರುವಂತಹ 456 ಜನಗಳಿಗೆ ಯಾರು ಇದನ್ನ ಗೆಲ್ತಾರೋ ಅವ್ರಿಗೆ ಸಿಗ್ತದೆ $4,56,000. ಫಸ್ಟ್ ನಾವು ಆಡಿಸ್ತಾ ಇದ್ದೀವಿ ರೆಡ್ ಲೈಟ್ ಮತ್ತೆ ಗ್ರೀನ್ ಲೈಟ್ ಗೇಮ್ ಅನ್ನ. 30 ನಿಮಿಷದಲ್ಲಿ ಯಾರು ಏನಂತ ಆಡ್ತಾರೆ ಅಂತ ನೋಡೋಣ ಬನ್ನಿ. ಓಕೆ, ಸ್ಟಾರ್ಟ್ ಮಾಡೋಣ. ಗ್ರೀನ್ ಲೈಟ್, ರೆಡ್ ಲೈಟ್. ಸೊ ನಾವಿಲ್ಲಿ ಎವ್ರಿ ಸಿಂಗಲ್ ಪ್ಲೇಯರ್ಗೆ ಒಂದು ಡಿವೈಸ್ ಹಾಕಿದೀವಿ. ಈ ಡಿವೈಸ್ ಅಲ್ಲಿ ಯಾರಾದ್ರೂ ಮೋಷನ್ ಮಾಡಿದಾಗ ಡಿಟೆಕ್ಟ್ ಮಾಡುತ್ತೆ. ರೆಡ್ ಲೈಟ್. I know for sure this guy moved. Green light, red light. ಸೊ ಇಲ್ಲಿವರೆಗೂ 30 ಜನ ಪೀಪಲ್ ಔಟ್ ಆಗಿದ್ದಾರೆ. ಅಂಡ್ ಇಲ್ಲಿವರೆಗೂ ಎಲ್ಲರೂ ಪೊಸಿಷನ್ ದಾಟ್ಕೊಂಡು ಬರಲೇಬೇಕು. ಅಂಡ್ ನಾನು ಹೇಳ್ತಾ ಇದ್ದೀನಿ ಉಳಿದಿರೋದು ಕೇವಲ 23 ನಿಮಿಷ ಮಾತ್ರ. ಗ್ರೀನ್ ಲೈಟ್. Oh, they all stop. Red light. Red light. I called it. I called it. Oh no. ಸ್ವಲ್ಪನ ಗ್ಲಾಸ್ನ ಮೇಲೆ ಕೆಳಿರಿ. ಓಕೆ, ಪರ್ಫೆಕ್ಟ್. Light. Red light. She was jogging over here. ಸೊ ಬನ್ನಿ ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ನೀನ್ ಇಷ್ಟು ಲಾಸ್ಟ್ ಅಲ್ಲಿ ಇದೆಯಾ, ಹೆಂಗ್ ಅನಿಸ್ತಾ ಇದೆ ಗುರು? ನಾನು ಆಕ್ಚುಲಿ ರೆಡ್ ಲೈಟ್ ನ ದಾಟ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ಆಸ್ ನೀವು ನೋಡ್ದಂಗೆ ಇವಾಗ 100 ಜನ ಎಲಿಮಿನೇಟ್ ಆಗಿದ್ದಾರೆ ಇದರಲ್ಲಿ. Oh, that was a loud one. ತುಂಬಾ ಕ್ಲೋಸ್ ಆಗಿದ್ದಾರೆ ಈ ಫಿನಿಶ್ ಲೈನ್ಗೆ. ಸೊ ಇವಾಗ ಉಳಿದಿರೋದಲ್ಲಿ 320 ಜನ ಮಾತ್ರ. ಎಲ್ಲರೂ ಒಂದ್ಸಲ ಬೇಗ ಟೈಮರ್ ನೋಡ್ಬಿಡ್ರಪ್ಪ. ಇರೋದು ನಿಮ್ಮ ಹತ್ರ 4 ನಿಮಿಷ 20 ಸೆಕೆಂಡ್ ಮಾತ್ರ. ವಾವ್, ಇಲ್ಲಿ ನಮ್ಮ ಹತ್ರ ಇದ್ದಾರೆ ಮೊದಲು ಕಂಪ್ಲೀಟ್ ಮಾಡಿದವರಲ್ಲಿ. ವಾವ್, ಸೂಪರ್. ಸೊ ಇವಾಗ ಬಂದ್ರು ಇಲ್ಲಿ ಕಷ್ಟ ಬಿದ್ದು 5 ಜನ. ವಾವ್, ಸೂಪರ್ ಆಗಲ್ರು ಬಂದ್ರಪ್ಪ. ಬೆಂಕಿ ಆಟವನ್ನ ಆಟ ಆಡಿ. ಇನ್ನೂ ನೋಡೋಣ ಇನ್ನೂ ಎಷ್ಟು ಜನ ಬರ್ತಾರೆ ಅಂತ ಕಾದು ನೋಡೋಣ ಅಂತ. ಉಳಿದಿರೋದು 288 ಜನ ಮಾತ್ರ. ಸೊ ಇವಾಗ ಉಳಿದಿರೋದು 1 ನಿಮಿಷ ಮಾತ್ರ. ಸೊ 1 ನಿಮಿಷದಲ್ಲಿ ಎಷ್ಟು ಜನ ಒಳಗೆ ಹೋಗ್ತಾರೋ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಅಪ್ಪಿ ನೀನ್ ಗೆರೆ ಮೇಲೆ ಕಾಲಿಟ್ಟಿದ್ದೆ, ನೀವು ಒಳಗಿದೆ ಬಂದ್ಬಿಡು. ಇದು ತೋಳಲ್ಲ ಕಣೋ, ತೊಲೆ. ಸೊ ಇರೋದಿಂದು 257 ಜನ ಮಾತ್ರ. ಇದರಲ್ಲಿ ಎಷ್ಟು ಜನ ಒಳಗೆ ಬರ್ತಾರೋ ಗೊತ್ತಿಲ್ಲ. 15 ಸೆಕೆಂಡ್ ಮಾತ್ರ. ಓಡ್ರೋ ಬೇಗ ಓಡ್ರೋ. ಕಮಾನ್ ಗೈಸ್, ಉಳಿದಿರೋದು 10 ಸೆಕೆಂಡ್ ಮಾತ್ರ. 10, 9, 8, 7, 6, 5, 4, 3, 2, 1. Stop. Too late. ಕಂಗ್ರ್ಯಾಚುಲೇಷನ್ಸ್, ನೀವು ಕಂಪ್ಲೀಟ್ ಮಾಡಿದ್ರೆ ರೆಡ್ ಲೈಟ್ ಮತ್ತೆ ಗ್ರೀನ್ ಲೈಟ್ ಗೇಮ್ ಅನ್ನ. ಅಂಡ್ ಇಲ್ಲಿ ಮೇಲ್ ನೋಡ್ಬೋದು ಇರೋ 456 ಜನಗಳು. ಇವಾಗ ಎಷ್ಟು ಜನ ಪೆಂಡಿಂಗ್ ಇದ್ದೀರಾ ಗೊತ್ತಾ? ಉಳಿದಿರೋದು 237 ಜನ ಮಾತ್ರ. ಸೊ ಇವಾಗ ನಾವು ಮೇಲ್ ನೋಡ್ಬೋದು $4,56,000 ದುಡ್ಡುಗಾಗಿ ನೀವೆಲ್ಲರೂ ಫೈಟ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಗೇಮ್ ಯಾವುದಪ್ಪ ಅಂದ್ರೆ ಹನಿ ಕಾಂಬ್ ಗೇಮ್. ಇದರಲ್ಲಿ 4 ಡಿಫ್ರೆಂಟ್ ಶೇಪ್ಗಳಿರುತ್ತೆ. ಅದನ್ನ ನೀವು ಕೆತ್ತಿ ಪುಡಿ ಮಾಡದೆ ಅದನ್ನ ಹೊರಗೆ ತೆಗಿಬೇಕು. ಗೊತ್ತಾಯ್ತಾ? ಆ 4 ಶೇಪ್ ಯಾವುದು ಅಂತ ಇವಾಗ ನೋಡೋಣ ಬಂದ್ರಪ್ಪ. ಸೊ ಇವಾಗ ನಾವು ರಿವೀಲ್ ಮಾಡ್ತಾ ಇದೀವಿ ಆ 4 ಶೇಪ್ಗಳಲ್ಲಿ ಮೊದಲನೆಯ ಶೇಪು ಯಾವುದು ಅಂತ. ಓಕೆ, ಲೆಟ್ಸ್ ರಿವೀಲ್ ಇಟ್. ಓ, ಮೊದಲನೇ ಶೇಪು ಸ್ಟಾರು. ಓಕೆ, ಸೆಕೆಂಡ್ ನಾವು ರಿವೀಲ್ ಮಾಡಿ ನೋಡೋಣಂತೆ. ಇದ್ಯಾವುದಪ್ಪ? ಓ, ಸರ್ಕಲ್ಲು. ಸಿಂಪಲ್ ಆಗಿ ಮಾಡ್ಬೋದು. ಇವಾಗ ನಾವು ರಿವೀಲ್ ಮಾಡೋಣ ಥರ್ಡ್ ಒನ್ನು. ಸೊ ಥರ್ಡ್ ಒನ್ ಯಾವುದು ಗುರು? ಓ, ಟ್ರಯಾಂಗಲ್ಲು. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಖುಷಿ ಆಗ್ಬಿಟ್ರು ಎಲ್ರು. ಇವಾಗ ಇದೆ ನೋಡಿ ಗುರು, ಯಾವುದು? ಓಹೋ, ಅಂಬ್ರೆಲಾನ ಯಾರು ಒಂದಿಟ್ಟು ಮುರಿದೆ ಅದನ್ನ ಹೊರಗೆ ತೆಗಿತಾರೋ ಅವರೇ ಗೆಲ್ಲೋದು. ಗೊತ್ತಾಯ್ತಾ? ತಗೊಳ್ರಪ್ಪ, ನಿಮ್ಗೆ ಏನೇನ್ ಬೇಕು ಬೋರ್ ಒಂದೊಂದು ಐಟಮ್ ತಗೊಳ್ಳಿ. ತಗೊಂಡು ಅದನ್ನ ಸಾಫ್ಟಾಗಿ ಕ್ಲೀನಾಗಿ ಐಟಮ್ನ ಹೊರಗೆ ತೆಗೀರಿ. ಗೊತ್ತಾಯ್ತಾ? ಅಷ್ಟೇ ಬೇಕಿರೋದು. ಸೊ ನಿಮ್ಮ 10 ನಿಮಿಷದ ಸಮಯ ಕಾಲಾವಧಿ ಶುರು ಆಯ್ತು. ಈಗ ಲೆಟ್ಸ್ ಸ್ಟಾರ್ಟೆಡ್. ಸೊ ನಿಮ್ ಟ್ರಯಾಂಗಲ್ ಸಿಕ್ಕಿದೆ. ಸೊ ಬೇಗ ಮುಗಿಸ್. All scraping. I hate my life. Take your time. Get an umbrella. ವಾವ್, ನೀವು ಇಲ್ಲಿ ನೋಡ್ಬೋದು ಒಬ್ರು ಸಕ್ಸಸ್ಫುಲ್ ಆಗಿ ಟ್ರಯಾಂಗಲ್ ಹೊರಗೆ ತೆಗೆದಿದ್ದಾರೆ. ಗ್ರೇಟ್, ನೀವು ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ರೌಂಡ್ಗೆ. 1.5 ನಿಮಿಷ ಮಾತ್ರ ಬಾಕಿ ಇದೆ. ಬೇಗ ಮುಗಿಸ್ರು. ಓ ಮೈ ಗಾಡ್, ನನ್ನ ಜೀವನದಲ್ಲಿ ನೋಡಿರುವಂತಹ ಒಂದು ಪರ್ಫೆಕ್ಟ್ ಅಂಬ್ರೆಲಾ ಇದು. 3, 2, 1 ಓವರ್. ಸೊ ನೀವು ನೋಡ್ಬೋದು ಇಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಬಟ್ ಏನ್ ಬೇಜಾರಾಗೋ ವಿಷಯ, ಯಾಕಂದ್ರೆ ಅವ್ರು ಕೊಡ್ತಾರೆ 142 ಜನ ಸರ್ವೈವ್ ಆಗಿದ್ದಾರೆ ಹನಿಕಾಂಬ್ ಗೇಮ್ ಅಲ್ಲಿ.
ಈ ಗೇಮನ್ನು ನೀವು ಎಲ್ಲ ಕ್ವಿಟ್ ಮಾಡಿದ್ರೆ ನಾನು ಕೊಡ್ತೀನಿ $4,000. ಯಾರು ಬೇಕಾದ್ರೂ ಕ್ವಿಟ್ ಮಾಡ್ಬೋದು. $4,000. Just smack your chest. Wait, I was not expecting this many people. ಸೊ ನೆಕ್ಸ್ಟ್ ಗೇಮ್ ಏನಪ್ಪಾ ಅಂದ್ರೆ ಇರೋ ಎಷ್ಟು ಜನರಲ್ಲಿ 10 ಗ್ರೂಪ್ ಅನ್ನ ಮಾಡ್ಕೊಳ್ಳಿ ಬೇಗ. ಸೊ ನೆಕ್ಸ್ಟ್ ಗೇಮ್ ಏನಪ್ಪಾ ಅಂದ್ರೆ ಟಗ್ ಆಫ್ ವಾರು. ಸೊ ಇದಕ್ಕೆ ಬೇಕಾಗಿರೋದು 10 ಜನ. ಸೊ 10 ಜನರದೊಂದು ಗ್ರೂಪು. ಸೊ ಮಾಡ್ಕೊಂಡು ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ. ಸೊ ಟಗ್ ಆಫ್ ವಾರ್ ಗೇಮ್ ಅನ್ನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಗೆಟ್ ರೆಡಿ ಗೈಸ್. ಹಿಂಗಿರುತ್ತೆ 10 ಜನರದ್ದು ಗ್ರೂಪು. ಸೊ ಟಗ್ ಆಫ್ ವಾರ್ಗೆ ಗೆಟ್ ರೆಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.